ಕಲಿಬೇಕಾದ್ರೆ 9 ವರ್ಷದ ಹುಡುಗ ಚಿಕ್ಕ ವಯಸ್ಸಿನಿಂದ ನಾನು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ತಾತ ಮುತ್ತಾತ ಎಲ್ಲ ಇದನ್ನೇ ಬಾರಿಸ್ತಿದ್ರು. ಅನೇಕ ಕಲಾ ಪ್ರಕಾರಗಳಲ್ಲಿ ಕೊಳಲು ಒಂದು ವಾದನ. ಕೊಳಲನ್ನು ಅಥವಾ ಶಹನಾಯಿಯನ್ನು ಬೇರೆ ಬೇರೆ ಪ್ರಕಾರಗಳಲ್ಲಿ, ಬೇರೆ ಬೇರೆ ವಿಧಾನಗಳಲ್ಲಿ, ಬೇರೆ ಬೇರೆ ವಿಧಗಳಲ್ಲಿ ನುಡಿಸ್ತಕ್ಕಂಥ ಕಲಾವಿದರು ಅಪರೂಪ. ಅದರಲ್ಲೂ ಮುಖವೀಣೆ, ಬಾಯಲ್ಲೂ ಮತ್ತು ಮೂಗಲ್ಲೂ ಆ ಏನು ಕೊಳಲನ್ನು ಅಥವಾ ಶಹನಾಯಿಯನ್ನು ನುಡಿಸೋದು ತುಂಬ ಕಷ್ಟದ ಕೆಲಸ. ರಾಜ್ಯ ಮತ್ತು ದೇಶದಲ್ಲೇ ಮೊದಲ ವ್ಯಕ್ತಿ ಆಂಜಿನಪ್ಪ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯ ಆಂಜಿನಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ದೊಡ್ಡವರೇ ನಮಸ್ಕಾರ. ಈ ಮುಖವೀಣೆ ವಿದ್ಯೆಯನ್ನು ಯಾರಿಂದ ಹೇಗೆ ಕಲ್ತ್ಕೊಂಡ್ರಿ, ಎಷ್ಟು ವಯಸ್ಸು ಮತ್ತು ಎಷ್ಟು ವರ್ಷಗಳಿಂದ ನೀವು ಇದನ್ನು ನುಡಿಸ್ತಾ ಇದ್ದೀರಿ? ನಾವು ನನ್ನ ಹೆಸರು ಮುಖವೇಣಿ ಎಂದಿನಪ್ಪ ಅಂತ ಕರೀತಾರೆ. ನಾವು ಒಂದು ಮುಖವೇಣಿ ಕಲಾವಿದರು. ನಾವು ಇದನ್ನು ಕಲಿಬೇಕಾದ್ರೆ 9 ವರ್ಷದ ಹುಡುಗ ಚಿಕ್ಕ ವಯಸ್ಸಿನಿಂದ ನಾನು ಇದು ಶಾಲೆಗೆ ಕಳಿಸಿದ್ರು. ನಾನು ಶಾಲೆಗೆ ನಾನೇನು ಓದೋಕೆ ಹೋಗೋದು ಏನೂ ಇಲ್ಲ. ನಾನೇನು ಮಾಡಿದೆ ಅಂದರೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನಮ್ಮ ತಾತ ಮುತ್ತಾತರೆಲ್ಲ ಇದನ್ನೇ ಬಾರಿಸ್ತಿದ್ರು. ಒಂದು ರಾಗ ರಚನೆ ಇಂಥವು ನಾಟಕ ಪಾಠ ಈತಿಗಳೇ ಇಂಥವು ಬಾರಿಸ್ಕೊಂಡು ಭಿಕ್ಷಾ ಬೇಡೋಕ್ಕೆ ಮನೆಗೆ ಹೋಗಿ ಈ 3 ವಾದ್ಯಗಳು ಬಾಯಲ್ಲಿ ಇಟ್ಕೊಂಡು ಬಾರಿಸೋದು. ಏನೋ ಅವರು ಭಿಕ್ಷಾ ಬೇಡ್ಕೊಂಡು ನಮ್ಮಂಥವ್ರನ್ನೆಲ್ಲ ಸಾಕಿರೋದು ಎಲ್ಲ ನಮ್ಮ ತಾತ ಮುತ್ತಾತ ಅವರೆಲ್ಲ ಸಾಕಿರೋದು ಈ ಭಿಕ್ಷಾ ಬೇಡೇ ಬಂದರು. ಮುಂದೆ ಅವರು ಭಿಕ್ಷೆನೇ ಬೇಡ್ತಿದ್ರು. ಆವಾಗ ನಾನೇನು ಮಾಡಿದೆ ಅಂದರೆ ನಾನು ಎಲ್ಲ ಬಿಟ್ಬಿಟ್ಟೆ. ಇದನ್ನ ನಾನು ಕಲ್ತ್ಕೋಬೇಕು, ನಾನು ಭಿಕ್ಷಾ ಬೇಡಬೇಕು ಅಂತ ನನಗೊಂದು ಕಾಯಸ ಆಯಿತು, ಮನಸ್ಸಾದರೆ ನಾನೇನು ಮಾಡಿದೆ ಅಂದರೆ ನಮ್ಮ ದೊಡ್ಡಪ್ಪನ ತಾವೋಗಿ ಯಾರಾಗ ಇದು ಅನ್ನೋದು ಶಂಕರಾಭರಣ ಬಾರಿಸೋನೆ ಅನ್ನೋದು ಆಯಪ್ಪನವ್ರು ಅಷ್ಟು ನಮಗೆ ಇದು ಉಸಿರು ಕಟ್ಟೋದು ಬರೋಲ್ಲ. ಹಿಂಗೆ ಈ ಥರ ಉಸಿರು ಕಟ್ಟಬೇಕು, ಈ ಥರ ಉಸಿರು ಕಟ್ಟು ಬರೋದು. ಬೆಳಗ್ಗೆ ಎದ್ದೇಳು ತಚ್ಚಿನ ನೀರು ಬಿಡೋದು ಒಂದು ಬಿಂದಿಗೆ ನೀರು ಅಂತ ನಾನು ಹೇಳ್ಕೊಂಡು ಅದನ್ನ ದಮ್ ಕಟ್ಟೋದು ಕಲ್ತ್ಕೊಂಡ ಮೇಲೆ ಏನು ಮಾಡಿದೆ ಒಂದೊಂದೇ ಹಿಂಗೆ ಬಾರಿಸು ಹಂಗೆ ಬಾರಿಸು ಅಂತ ನಮ್ಮ ತಂದೆ ನಮ್ಮ ತಾಯಿ ಅವರೆಲ್ಲ ನೀನು ಒಂದು ಕಲಿಬೇಕಪ್ಪ ಇಂಥವಲ್ಲನ ಅಂತ ಹೇಳಿದೆ. ಇಲ್ಲಿ ಅದ್ರ ಮೇಲೆ ಇಲ್ಲ ನನ್ನ ಕಾಯಸು ಇದೆ, ಕಲಿಬೇಕು, ನಾನು ಹೋಗಬೇಕು, ಎಲ್ಲಿ ದೇಶನೆಲ್ಲ ಸುತ್ತಬೇಕು ಅನ್ನೋದು ಒಂದು ಆಸೆ ಬಂತು. ಆಸೆ ಹುಟ್ಟುಬಿಡ್ತು ನನಗೆ. ಆವಾಗ ನಾನು ಹಿಂಗೆ 9 ವರ್ಷ ಹುಡುಗನಿಂದ ಕಲ್ತ್ಕೊಂಡೆ. ನಾನು ಒಂದೊಂದೇ ಎಲ್ಲ ಸಂಗೀತ, ಈ ಯಕ್ಷಗಾನಗಳು, ಈ ನಮ್ಮ ತಾತ ಮುತ್ತಾತ ಬಾರಿಸ್ತಿರಲ್ಲ, ನಾನು ಒಂದು ನಾಟಕ ಬಾರಿಸೋದು ಅನ್ನೋದು. ನಾನು ಒಂದು ಸಂತೆ ಪೇಟೆಯಲ್ಲಿ ಮನೆಗೆ ಹೋಗಿ ಭಿಕ್ಷೆಗಳು ಬೇಡಿದೆ. ಈಗ ನಿಮಗೆ ನಮಗೆ ಬಂದು ಕಾರ್ಯಕ್ರಮ ಕೊಡಿ, ನೀವು ಮುಖವೀಣೆ ಕಾರ್ಯಕ್ರಮ ಕೊಡಿ, ತುಂಬ ಚೆನ್ನಾಗಿ ಮಾಡ್ತೀರಿ ಅಂತೇಳಿ ನಿಮ್ಗೆ ಸ್ವಲ್ಪ ಸಂಪಾದನೆ ಬರೋಕ್ಕೆ ಸ್ಟಾರ್ಟ್ ಆಗಿ ಯಾವಾಗಾಯಿತು ಮತ್ತು ಜನರಿಂದ ಹೇಗೆ ರೆಸ್ಪಾನ್ಸ್ ಸಿಕ್ತು ನಿಮಗೆ? ನನಗೆ ನೋಡಿ, ನಾನು ಹುಟ್ಟಿರೋದು ಬೆಳೆದಿದ್ದು ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲೂಕು. ಆ ಕಡೆ ಚಿಕ್ಕದಾಳವಾಟ ಅಂತ ಊರು, ನಮ್ಮೂರು. ಅಲ್ಲಿಂದ ನಾನೇನು ಮಾಡಿದೆ ಅಂದರೆ ನಮ್ಮ ತಂದೆಯವರು 5 ಜನ. ಅವರು 5 ಜನ ಆದರೆ ಏನು ಮಾಡಿಬಿಟ್ರು ಅಂದರೆ, ಅವರು ಚಿಕ್ಕದಾಳವಾಟದಾಗಿ ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲೂಕಿನಾಗಿದ್ನಲ್ಲ, ಅವ್ರೇನು ಮಾಡಿದ್ರು ಅಂದರೆ ಒಂದು 80 ಎಕರೆ ಜಮೀನಿತ್ತು. ಆ 80 ಎಕರೆ ಜಮೀನು ಏನು ಮಾಡಿಬಿಟ್ರು ಅಂದರೆ 10 ರೂಪಾಯಿಗೆ 1 ಎಕರೆ ಮಾಡಿಬಿಟ್ರು. 10 ರೂಪಾಯಿಗೆ 1 ಎಕರೆ ಮಾಡಿಬಿಟ್ರು. ನಮ್ಮದೊಂದು ಮನೆ ಇತ್ತು. ಆ 650 ಮಾಡಿಬಿಟ್ರು. 14-18 ಅಂಕಣ ಮನೇನ ಅದನ್ನ ಮಾಡಿಬಿಟ್ರು. ಆಮೇಲೆ ನನಗೆ ಏನು ಮಾಡ್ತಿದ್ರು, ನನಗೆ ಭಾರಿ ಬೇಜಾರ ಆಗ್ಬಿಡ್ತು. ಈ ಊರು ಬೇಡ, ಇಲ್ಲಿ ನಾನು ಇರೋಕ್ಕೆ ಸ್ಥಳ ಇಲ್ಲ. ಹಿಂಗೇ ಬಂದುಬಿಟ್ಟೆ ನಾನು ಬಂದುಬಿಟ್ಟು ನಮ್ಮ ಕೋಲಾರ ಡಿಸ್ಟಿಕ್ಕು ಗುಡಿಬಂಡೆಯಲ್ಲಿದೆ, ಅಲ್ಲಿ ವಾಸವಾಗಿದ್ದೆ. ಎಲ್ಲ ಒಂದು ದೇವಸ್ಥಾನದಲ್ಲಿ ಒಂದು ಮಾಸದಲ್ಲಿ ಇದ್ದೆ. ಅವಾಗ ಆ ಊರಲ್ಲೆಲ್ಲ ನನ್ನ ಭಾಷೆ ನೋಡಿ ಮೊದಲು ಮೇಸ್ಟ್ರು, ಒಳ್ಳೆ ಕಾಲೇಜುಗಳು, ಹೈಸ್ಕೂಲ್ನಾಗ ಒಂದು ಪ್ರೋಗ್ರಾಮ್ ಅಲ್ಲಿ ಇಲ್ಲೇ ಕೊಟ್ಟು ಅಲ್ಲಿಂದ ಏನು ಮಾಡಿದೆ, ತಿರುಗಿ ನಾನು ಮೈಸೂರು ಬೆಂಗಳೂರು ಹೋಗೋಕೆ ಶುರು ಮಾಡಿದೆ. ಇವರು ಕಂಡುಕೊಂಡ್ರು ದೂರದರ್ಶನ, ಇದು TV, ಉದಯ ಟಿವಿಗಳವರೆಲ್ಲ ಇದು ಮಾಡಿಬಿಟ್ರು. ಆಲ್ ಇಂಡಿಯಾ ರೇಡಿಯೋದಲ್ಲೂ ಅವರು ಕಲಿಸ್ತಿದ್ರು ದಿನ. ಅವರು ನೋಡಿ ನಮ್ಮನ್ನ ಕರೆಸಿದ್ರು. ಹೋದ್ವಿ. ನಮ್ಮ ಅಣ್ಣ ನಾನಿದ್ರು ಎಲ್ಲ ಚೆನ್ನಾಗಿ ಬಾರಿಸ್ತಿದ್ರು. ನಮ್ಮ ಅಣ್ಣ ಚೆನ್ನಾಗಿ ಬಾರಿಸ್ತಿದ್ರು.
ನಾಲ್ಕು. ನಾವು ಅಣ್ಣ ತಮ್ಮದಿರು 3 ಮಾಡ್ತಿದ್ದ. ಆವಾಗ ಗುಡಿಬಂಡೆಯಲ್ಲೇ ನಿಂತೋದೆ. ಅಲ್ಲಿ ನಿಂತು ನಾನೇನು ಮಾಡಿದೆ ಅಂದರೆ ಗೌಕುಂಟಳ್ಳಿ ಅಂತ ಒಂದು ಗ್ರಾಮ, ಕಪ್ಪರ್ತಿ ಗೌಕುಂಟಳ್ಳಿ, ಅಲ್ಲಿ ಒಂದು ಅರ್ಜಿ ಹಾಕ್ಕೊಂಡು ಎಲ್ಲರೂ ಒಂದು 2 ಎಕರೆ 4 ಎಕರೆ ಜಮೀನು ಕೊಟ್ಟಂತ ಅಲ್ಲಿ ಒಂದು ಅರ್ಜಿ ಹಾಕ್ಬಿಟ್ಟೆ. ಗುಡಿಬಳ್ಳಿ ಇಟ್ಕೊಂಡೆ. ಜಮೀನು ಕೊಟ್ಟರೆ ಸರ್ಕಾರ ಒಂದು ಕೊಟ್ಟರು 4 ಎಕರೆ ಜಮೀನು ಕೊಟ್ಟರು. ಆ ಊರವರು ಸ್ವಲ್ಪ ಪುಂಡ್ರು. ಅವ್ರು ಏನು ಮಾಡಿದ್ರು, ದುರಷ್ಟ ಮಾಡಿಸ್ಬಿಟ್ರು ನಮ್ಮ ಊರವರೇ. ಈಗ ಅದು 2 ಎಕರೆ 7 ಕುಂಟೆ ಮಾಡಿಬಿಟ್ರು. ಈಗ 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 ಅಲ್ಲೇ ಇದ್ದೀನಿ. ಈಗ ಗೌರವ ಪ್ರಶಸ್ತಿ ಸನ್ಮಾನಗಳೆಲ್ಲ ಸರ್ಕಾರ ಗುರುತಿಸಿ ಕೊಟ್ಟಿದೆಯಾ? ಗೊತ್ತಿದೆ ನಮಗೆ. ನೋಡಿ ಬಸವರಾಜ ಬೊಮ್ಮಾಯಿ ಅವರು ನಮಗೆ ಒಂದು ಚಿನ್ನ, ಒಂದು 25 ಗ್ರಾಮು, ಒಂದು 5 ಲಕ್ಷ ದುಡ್ಡು. ಈ ಸಿದ್ದರಾಮಯ್ಯ, ಉಮೇಶ್ರೀ, ಇದೇ ರವೀಂದ್ರ ಕಲಾಕ್ಷೇತ್ರದಾಗೆ 3 ಲಕ್ಷ ಕೊಟ್ಟಿದ್ರು. ಏನೋ ಸ್ವಲ್ಪ ಮನೆಗಿನೇ ಕಟ್ಕೊಂಡು ಎಲ್ಲ ಹುಡುಗರು ಸಾಕ್ಬೇಕಲ್ಲಪ್ಪ. 9 ಜನ ಸತ್ತೋರೆ ಓದೋರೆಲ್ಲ ಹೋಗಿ 9 ಜನ ಇದ್ದಾರೆ. ಅವ್ರಿಗೆಲ್ಲ ಮದುವೆಗಳು ಮಾಡಿ. ಈಗ ಸರಿ, ಸಂತೋಷ. ಈ ಕಲೆ ನಿಮಗೆ ಸಂತೋಷ ಕೊಟ್ಟಿದೆಯಾ, ತೃಪ್ತಿ ಕೊಟ್ಟಿದೆಯಾ? ಆ ಕಲೆನ ದೇಶವೇ ನೋಡಬೇಕು ಅಂತ ನನಗೊಂದು ಸಂತೋಷ, ನನಗೊಂದು ಇದು ಈ ಕಲೆ ನನ್ನಲ್ಲೇ ಹೋಗ್ತತ್ತೆ ಅಂತ ನನಗೆ ಸಂಕಟ ಹುಟ್ಟೈತೆ. ನಾನು ಬಾರಿಸೋವಲ್ಲ ಎಲ್ಲಿ ಬಿಸಾಕ್ತಾರೋ ನಾನು ಹೋದ್ಮೇಲೆ. ನಾನು ಇದನ್ನ ಮಾಡೋರು ಯಾರೂ ಇಲ್ಲ ಅಂತ ನನಗೊಂದು ಬಾಧೆ, ದುಃಖ ಆಗ್ತೈತೆ. ಈಗ ಯಾರಾದರೂ ಕಲೀಲಿಕ್ಕೆ ಇಂಟ್ರೆಸ್ಟ್ ತೋರಿಸಿ ನಿಮ್ಮ ಹತ್ರ ಬಂದು ನಮ್ಗೆ ಕಲಿಸ್ಕೊಡಿ ಅಂತ ಕೇಳೋರು ಯಾರನ್ನ ಇದ್ದಾರಾ? ನೋಡಿ, ಶಿಗ್ಗಾವಿ ಅಂತ ವಿಶ್ವವಿದ್ಯಾಲಯ, ಶಿಗ್ಗಾವಿ ತಿರುಗಿ ಕಮಲಾಪುರ, ಎಲ್ಲಿ ಹೊಸಪೇಟೆ ಆಚೆ ಕಮಲಾಪುರ ತವ ಅಲ್ಲೊಂದು ವಿಶ್ವವಿದ್ಯಾಲಯ ಐತೆ. ಒಂದು 10 ಜನಕ್ಕೆ ಕಳ್ಸಪ್ಪ ಅಂದ್ರು. ಯಾರು ಇಷ್ಟಪಡೋಲ್ಲ. ಅದನ್ನ ಅನ್ನೋಕೆ ಬರೋಲ್ಲ, ಅನ್ನೋಕೆ ಬರೋಲ್ಲ. ನಾನೇನು ನೆತ್ತಿ ಬಡ್ಕೊಳ್ಳೆ. ಯಾರು ಕಲಿಯೋಲ್ಲ. ಈಗ ಮಗ ಕಲ್ಸಿದ್ರಲ್ಲ, ಅವ್ರು ಕಲ್ತ್ಕೊಂಡಿದಾರ? ನನ್ನ ಮಗ ಕಲೀಲಿಲ್ಲ. ಅವನು ಏನೋ ಸುಮಾರು ಹಂಗೆ ಕಲ್ತ್ಕೊಂಡಿದ್ದ. ಯಾವುದೋ ಒಂದು ಹಳ್ಳಿಗೆ ಹೋಗೋ ಭಿಕ್ಷಾ ಬೇಡ್ಕೋಬ ಅಂತ ಕಳ್ಸಿದ್ರೆ ಅವನು ಯಾರೋ ಮುಂದ್ಕೋಗಯ್ಯ ಬಂದ್ಬಿಟ್ಟ. ಇವನು ಮುಂದ್ಕೋಗಿ ಯಾರು ಇಲ್ಲ. ಇನ್ನೊಂದು ಮನೆಗೆ ಹೋಗಿದ್ದಾನೆ. ಇವನು ಬಂದ್ಬಿಟ್ನಪ್ಪ, ದಡಿಯ ಇದ್ದಂಗಿದ್ದಾನೆ ಇವನು. ಅವ್ರ ಅಪ್ಪ, ಅವ್ರ ತಾತ ಮುತ್ತಾತಗಳೆಲ್ಲ 3 ವಾದ್ಯಗಳು ಇಟ್ಕೊಂಡು ಮೂಗಿನಲ್ಲಿ ಬಾಯಲ್ಲಿ ಎಲ್ಲ ಬಾಡ್ತಿದ್ರು. ಈ ಮುಖವೇನೆ ಬಾಡ್ಕೊಂಡು ಇವನು ಬಂದ್ಬಿಟ್ಟ, ದಡಿಯ ಇದ್ದಂಗಿದೆ. ಬರಲೇ ಎಮ್ಮೆ ಕಾಯಿ ಬಾ, ನಾವು 3 ಹೊತ್ತು ಊಟ ಹಾಕಿ ನಿನಗೆ ಸಂಬಳ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಕತ್ತೆ ಇದ್ದಂಗಿದ್ಯಾ ಅಂತ ಬೈದಕ್ಕೆ ಎಲ್ಲ ಮುರಿದಾಕಿ ಅಲ್ಲೇ ಬಿಸಾಕಿ, ಪೇಟಾಗಿಟ್ಟು ಎಲ್ಲ ಬಿಸಾಕಿ ಕಚ್ಚೆ ಕಟ್ಟಿದ್ದೆ. ಅದು ಎಲ್ಲ ತೆಗೆದ್ಬಿಟ್ಟು ಬಂದ್ಬಿಟ್ಟೆ. ಎಲ್ಲೋ ಏನೋ ಭಿಕ್ಷಾ ಬೇಡ್ಕೊ ಬಂದೆ. ಹೋಗಪ್ಪ ನಿನ್ಗೆ ಸರಿ, ನಮಗೆ ಸರಿ ಇಲ್ಲ. ಈಗ ಭಿಕ್ಷಾ ಬೇಡಿ ನೀನು ತಿಂತೀಯ, ನಮ್ಮ ಕೈಲಾಗಲ್ಲ, ನಾವು ಬೈಸ್ಕೊಬೇಕಾಗಲ್ಲ ಅಂತ. ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನೋಡಿ, ನಾವು ಇಂಥ ಊರು ಗೌಕುಂಟಲ್ಲಿ ಅಲ್ಲಿಗೆ ಬರ್ತಾರೆ. ಕಾರ್ ಹಾಕೊಂಡು ಬರ್ತಾರೆ. ಮೈಸೂರಿನಿಂದ ಬರ್ತಾರೆ. ಇಂಥ ಕಲಾವಿದರು ಅನ್ನೋದು ನಾವೊಂದು ಕಾರ್ಡು ಕೊಟ್ಟಿದ್ದು. ನಮ್ಮದು ಎಲ್ಲ ದೇಶವೇ ಮೊಬೈಲಾಗೆಲ್ಲ ಯೂಟ್ಯೂಬ್ನಾಗ ಮಾಡಿಬಿಟ್ರಿ. ನಾನು ಬಾರಿಸಿದ್ರಲ್ಲ ಮೊಬೈಲ್ನಾಗೆ ನೋಡ್ತಾ ಇದ್ದೆ. ದೇಶವಲ್ಲ ಬರ್ತಾರೆ, ತೆಲುಗು, ಕನ್ನಡ, ತಮಿಳವರು ಎಲ್ಲ ನೋಡ್ತಾ ಇದ್ದಾರೆ. ಅವರೇ ನಮ್ಮ ಮೊಬೈಲ್ ಫೋನ್ ಮಾಡ್ತಾರೆ. ಲೆಟ್ರ್ ಹಾಕ್ತಿದ್ರು. ಉಡುಪಿ, ಮಂಗಳೂರು, ಎಲ್ಲೆಲ್ಲಿಂದ ಲೆಟ್ರ್ ಹಾಕ್ತಿದ್ರು. ಮೂಡ್ಬಿದ್ರೆ, ಅಲ್ವಾಸು, ಬೆಳಗಾಮು, ಇದು ಗುಲ್ಬರ್ಗ, ಹಂಪಿ, ಆ ಕಡೆ ಎಲ್ಲ ನಮ್ಗೆ ಲೆಟ್ರ್ ಹಾಕಿ ಕರ್ಸ್ತಿದ್ವಿ. ಇವಾಗಲೂ ಕರೀತಾರಾ? ಇವಾಗೂ ಕರೀತಾರೆ. ತಿಂಗಳಿಗೆ ಎಷ್ಟು ಕಾರ್ಯಕ್ರಮಗಳು ಸಿಗ್ತವೆ? ಒಂದು ಒಟ್ಟಿನಾಗಿ 1 ಡೇ ಸಿಗ್ಬೋದು, 2 ಡೇ ಸಿಗ್ಬೋದು. ಸುಮಾರು ಇವಾಗ ಮೊನ್ನೆ ಬಂದಿದ್ರು ಅವರು. ದೂರದಕ್ಷಿಣ ಟಿವಿ ತಕೊಂತೀವಿ ಅಂತ ಬಂದಿದ್ರು. ಅವ್ರು ದೂರದಕ್ಷಿಣ ತಗೊಂಡ್ರು. ಒಬ್ರು ಬಂದಿದ್ರು, ಅವರು ತಗೊಂಡ್ರು. ಅವ್ರು ಏನೆಲ್ಲ ಕೊಟ್ಟರೆ ತಗೊಂತೀನಿ, ನೀವು ಕೊಡ್ರಿ ಅಂತ ನಾನು ಕೇಳಕ್ಕೆ ನನಗೆ ನಾನು ಕೇಳೋ ಮನುಷ್ಯನ. ಈ ಕಲೆನ ಉಳಿಸ್ಬೇಕು ತಾನೆ? ಉಳಿಸ್ಬೇಕು, ಕಲೆ ಉಳಿಸ್ಬೇಕಪ್ಪ. ಉಳಿಸಿದ್ರೆ ಅದು ಬೇಕಾಗಿರೋದು. ಗೌರ್ಮೆಂಟಿಂದ ಏನು ನನಗೇನು ಸಹಾಯ ಮಾಡಿ, ದೊಡ್ಡದಾಗಿ ಏನು ಸಹಾಯ ಮಾಡಿಲ್ಲ. ಒಂದು ಮನೆ ಕಟ್ಕೊಡ್ಲಿಲ್ಲ, ಒಂದು ಬೋರ್ ಹಾಕ್ಸಿಲ್ಲ. ಯಾರ್ಯಾರು MLAಗಳು ಬೋರ್ ಹಾಕ್ಸ್ತೀನಿ ಅಂದ್ರು, ಒಬ್ರು ಮನೆ ಕಟ್ತೀನಿ ಅಂದ್ರು, ಒಬ್ರು ಸೈಡ್ ಗುಡಿಬಂಡೆ ಸೈಡ್ ಕೊಡ್ತೀನಿ ಅಂದ್ರೆ ಇನ್ನ ಕೊಟ್ಟಿಲ್ಲ. ಕೊಡ್ಬೇಕು. ಅದೇನು ಕೊಡ್ತಾರೆ? ತಿರುಗಿ ಬಸ್ ಪಾಸ್ ನನಗೆ ಆಗ್ಬೇಕು. ಕಣ್ಣು ಹೋಗಲ್ಲ, ಹೋಯ್ತು. ನಾನು ಎಲ್ಲ ಮೈಸೂರು, ಬೆಂಗಳೂರು ಎಲ್ಲೆಲ್ಲ ಬರ್ಬೇಕಾದ್ರೆ ಬಸ್ ಪಾಸ್ ಮಾಡಿಸ್ಕೊಡ್ಬೇಕಲ್ವಾ? ಡಿ.ಸಿ ಹೋಗಿ ಅವ್ರನ್ನ ಅಲ್ಲಿ RTC ಅಲ್ಲಿ ಹೋಗಿ ಕೊಟ್ಟೆ. ಗುಡಿಬಂಡೆ ಎಲ್ಲ ತಹಸೀಲ್ದಾರರು ಈಗ ನಿಮ್ಗೆ ಕೊಡ್ಬೇಕಾಗಿರೋ ಸೌಲಭ್ಯಗಳು ಕೊಡ್ಬೇಕು. ಪಾಸ್ಗೆ ಬರ್ಸ್ಕೊಂಡೆ. ಅಲ್ಲೆಲ್ಲ ನಾನು ಬರ್ಸ್ಕೊಂಡು ಹೋಗಿ ಕೊಟ್ಟೆ. ಚಿಕ್ಕಬಳ್ಳಾಪುರದಲ್ಲಿ ಇನ್ನು ಮಾಡ್ಕೊಟ್ಟಿಲ್ಲ. RTC ಇದಕ್ಕೆ ಕೊಟ್ಟೆ. ಅವ್ರೇನಂದ್ರು ಅಂದ್ರೆ, ಅಪ್ಪ DC ಆರ್ಡರ್ ಆಗ್ಬೇಕಪ್ಪ ಅಂದ್ರು. DC ಮುಂದೆ ನಾನು ಬಾರ್ತಿರೋ ನಾನು, ಅವರೇ ಸನ್ಮಾನ ಮಾಡವ್ರೆ. ನನಗೇನು ದೊಡ್ಡ ಕೆಲಸ ಅಲ್ಲ, ಅಲ್ಲಿಗೆ ಹೋಗ್ತೀನಿ ಅಂತ ಅಲ್ಲಿ ಒಂದು ಬರ್ದು ಕೊಟ್ಟು ಅಲ್ಲಿಂದ ಅಲ್ಲಿಗೆ ಹೋಯ್ತು.
ಓ. ಅಲ್ಲಿಗೆ ಹೋಯ್ತು ಮುಟ್ತು ನಿಂತೋಯ್ತು. ಹೋಯ್ತು ಈಗ ಅಲ್ಲಿ. ಮುಂದೆ ನಿಮಗೆ ಸೌಲಭ್ಯಗಳಾಗಬೇಕಲ್ವಾ? ಅಲ್ಲಿಂದ ಬೆಂಗಳೂರಿಗೆ ಕಳ್ಸಿದ್ದೀವಪ್ಪ ಅಲ್ಲಿ ಆಗೋಲ್ಲ ಅಂತ ಬಂತು ಅಂದ್ರು. ಇನ್ನ ತಿರ್ಗ ಈಗ ಮುಂದೆ ನಿಮ್ಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು. ಹೌದು ಅಷ್ಟೇ. ಈ ಕಲೆ ಮಕ್ಕಳಿಗೆ ಆಗಲಿ ಬೇರೆಯವ್ರಿಗಾಗಲಿ ಕಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಕಲಿತಕ್ಕಂಥ ಆಸಕ್ತಿಯ ತೋರದ ಕಾರಣಕ್ಕೆ ಈಗ ನನ್ನಲ್ಲೇ ಮುಗಿದೋಗುತ್ತಾ ಅನ್ನೋ ಭಯ. ಆದ್ದರಿಂದ ಇಂತಹ ನಮ್ಮಂತಹ ಕಲಾವಿದರನ್ನು ಗೌರವಿಸಬೇಕು ಮತ್ತು ಈ ಮುಖವಿಣೆ ಕಲಾ ಪ್ರಕಾರವನ್ನು ಉಳಿಸಬೇಕು ಅಂತಕ್ಕಂಥ ಆಶಯಕ್ಕೆ ಸರ್ಕಾರ ಸ್ಪಂದಿಸಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ ಯಲಹಂಕ.